ಹ್ಯಾಟ್ಸ್ ಆಫ್ ಶಾನ್ವಿ. ನೀನು ಆನೆಸ್ಟ್ ಆಗಿ ಸತ್ಯ ಒಪ್ಕೊಂಡ್ಬಿಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಇಷ್ಟೆಲ್ಲ ಹೇಳಿದ್ಮೇಲೂ ಶರತ್ ರಿಯಾಕ್ಟ್ ಮಾಡಿಲ್ವಲ್ಲ, ದ್ಯಾಟ್ ಇಸ್ ಗ್ರೇಟ್. ಐ ವಾಸ್ ಕಂಪ್ಲೀಟ್ಲಿ ರಾಂಗ್. ಇನ್ಮೇಲಾದ್ರೂ ದುರ್ಗಾ ಮತ್ತೆ ಶರತ್ ಒಂದಾದ್ರೆ ಸಾಕು. ನಮ್ಮಿಬ್ಬರಿಂದ ಅವರಿಬ್ರು ದೂರ ಆದ್ರು ಅನ್ನೋ ಗಿಲ್ಟು ತುಂಬಾ ದಿವಸದಿಂದ ಕಾಡ್ತಿತ್ತು ಗೊತ್ತಾ. ಥ್ಯಾಂಕ್ಸ್ ತರುಣ್, ನೀನ್ ಅವತ್ತು ನನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟೆ. ಬಟ್ ಇವಾಗ ಅರ್ಥ ಆಯ್ತಲ್ಲ, ದಟ್ಸ್ ದ ಗ್ರೇಟ್ ಥಿಂಗ್. ನಂಗಂತೂ ಈ ಮನೇಲಿರೋರು ಎಲ್ಲರೂ ಹ್ಯಾಪಿಯಾಗಿ ಕೂಲ್ ಆಗಿದ್ರೆ ಸಾಕು. ಅದಕ್ಕಿಂತ ದೊಡ್ಡ ಆಸೆ ಬೇರೆ ಏನೂ ಇಲ್ಲ ನನಗೆ. ಎಲ್ಲ ಸಾರ್ಟ್ ಔಟ್ ಆಗುತ್ತಾ ಅಲ್ವಾ? ಆಬ್ವಿಯಸ್ಲಿ ಶಾನ್ವಿ, ಡೋಂಟ್ ವರಿ. ನಿನ್ನ ಓವರ್ ಸ್ಮಾರ್ಟ್ನೆಸ್ಸಿಂದ ನನ್ನ ಪ್ಲ್ಯಾನ್ ಹಾಳು ಮಾಡ್ಬಿಟ್ಟಿಯಲ್ಲ ಶಾನ್ವಿ. ನಿನ್ನ ಫ್ಯಾಮಿಲಿನ ಖುಷಿಯಾಗಿರೋಕ್ಕಂತೂ ನಾನು ಬಿಡಲ್ಲ. ಏನ? ಹೂ ಪಪ್ಪ, ಮತ್ತೆ ಇವತ್ತು ಸ್ಕೂಲಲ್ಲಿ ಹುಡುಗರೆಲ್ಲ ನನ್ನ ಅಟೆನ್ಷನ್ ಗ್ರಾಬ್ ಮಾಡಕ್ಕೆ ಯಾವಾಗಲೂ ನನ್ನ ಜುಟ್ಟು ಎಳಿತಾರೆ. ಆಗ ನನ್ನ ಫ್ರೆಂಡ್ ಹೇಳಿದ್ರು ಆ ಹುಡುಗರಿಗೆ ನನ್ ಕಂಡ್ರೆ ತುಂಬಾ ಇಷ್ಟ ಅಂತೆ. ವಾಟ್? ನಿನ್ ಜಡ ಹೇಳದ್ನ? ನೋವೇ ಲೋಕಿತಾ, ಯಾವ ಹುಡುಗನು ನಿನ್ ಸುತ್ತ ಸುಳಿಬಾರ್ದು. ನಿನಗೆ 20 years ಆಗೋವರೆಗೂ ಯಾವ ಹುಡುಗನು ನಿನ್ ಜೊತೆ ಮಾತಾಡೋ ಹಾಗಿಲ್ಲ. ದಿಸ್ ಇಸ್ ಮೈ ಆರ್ಡರ್. ಆಕ್ಚುಲಿ 20 years ಅಲ್ಲ, 30 years. 30 years ವರೆಗೂ ನೀನ್ ಯಾರನ್ನೂ ಇಷ್ಟಪಡೋ ಹಾಗಿಲ್ಲ. 30 ವರ್ಷ ತುಂಬಾ ಕಮ್ಮಿ ಆಗ್ಲಿಲ್ವಾ ಶರತ್? 60 ವರ್ಷ ಅಂತಾನೆ ಹೇಳ್ಬಿಡಿ, ಅಲ್ಲಿಗೆ ಮ್ಯಾಟ್ರೇ ಕ್ಲೋಸು. ನಾನು 22 ವರ್ಷದ ಹುಡುಗಿ ಆಗಿದ್ದಾಗ ನನ್ನ ಹಿಂದೆ ಬರೋದೇನು, ನನಗೆ ಲೈನ್ ಹಾಕೋದೇನು, ನನ್ನ ಪ್ರೀತಿಲಿ ಬೀಳ್ಸೋದೇನು, ಅವಾಗೆಲ್ಲೋಗಿತ್ತು ಈ ರೂಲ್ಸ್ ಎಲ್ಲ. ಈಗ ನಮ್ಮ ಹಿತಪುಟಿ 30 ವರ್ಷ ಆಗೋವರೆಗೂ ಯಾವ ಹುಡುಗನೂ ಇಷ್ಟಪಡಬಾರ್ದಂತೆ. ಆಹಾಹಾ, ಇವ್ರದೇ ಬೇರೆ ಕತೆ. ಆಯ್ತಾ, ನಾನು ನಾಳೆ ಒಂದು ಕೆಲಸ ಮಾಡ್ತೀನಿ. ನಿಮ್ಮ ಕ್ಲಾಸ್ ಟೀಚರ್ಗೆ ಕಾಲ್ ಮಾಡಿ ಆ ಹುಡುಗರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ಬೇಡ ಪಪ್ಪ, ನಾನು ಈ ವಿಷಯನ ದುರ್ಗಾಗ್ ಹೇಳ್ದೆ. ಏನಂದು ಗೊತ್ತಾ, ಮತ್ತೆ ಹುಡುಗರು ನಿಂಗಾಗಿ ಮಾಡಿದ್ರೆ ಅವ್ರಿಗೊಂದು ಸರಿಯಾಗಿ ಪಂಚ್ ಕೊಡು ಅಂದ್ರು. ಇವತ್ತು ಒಬ್ಬ ಬಂದಿದ್ದ, ಅವ್ನ ಮೂಗಿಗೆ ನಾನು ಸರಿಯಾಗಿ ಪಂಚ್ ಕೊಟ್ಬಿಟ್ಟೆ. ಪಂಚ್ ಕೊಟ್ಟೆ ಬಿಟ್ಯಾ? ಹೀಗೆ. ಈಗ ಎಲ್ರು ನನ್ನ ಬಾಕ್ಸರ್ ಅಂದ್ಕೊಂಡು ಓಡೋಗ್ಬಿಡ್ತಾರೆ. ವಾಹ್, ಶಬಾಷ್ ಕಂದ, ಶಬಾಷ್. ದುರ್ಗಾ ಸಖತ್ತಾಗಿರೋ ಐಡಿಯಾನೇ ಕೊಟ್ಟಿದ್ದಾಳೆ. ಅದೆಲ್ಲ ಬಿಡು ಪಪ್ಪ, ಈಗ ನಿನ್ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ. ನೀನಿಗ್ ದುರ್ಗಾಗ್ ಸಾರಿ ಕೇಳ್ಬೇಕು. ಮೊದ್ಲು ಅವಳಿಗೆ ರೆಡ್ ರೋಸ್ ಕೊಡು, ಆಮೇಲೆ ಡೇಟಿಗೆ ಕರ್ಕೊಂಡು ಹೋಗು. ನೆಕ್ಸ್ಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲಾನ್ ಮಾಡು. ಆಗ ನೀವಿಬ್ರು ಕ್ಲೋಸ್ ಆಗ್ತೀರಾ. ಏಯ್, ವೇಟ್ 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 ವೇಟ್, ಏನು ಏನಿದು? ಡೇಟು, ಡಿನ್ನರು, ಲವ್ ಅಡ್ವೈಸು, ಇದೆಲ್ಲ ಯಾರು ಕೊಟ್ಟಿದ್ದು ನಿನಗೆ? ಇನ್ ಹೆಂಗೆ? ಮೊದಲು ನಮ್ಮ ಮನೆ ವೈಫೈ ಕನೆಕ್ಷನ್ನ ಕಟ್ ಮಾಡಿಸ್ತೀನಿ, ಇಲ್ಲಾಂದ್ರೆ ಇವಳು ನನಗೆ ಟ್ಯೂಷನ್ ತಗೊಂಡ್ಬಿಡ್ತಾಳೆ. ವೈಫೈ ಕಟ್ ಮಾಡಿಸ್ಬೇಕು ಅಂತ ಮಾತ್ರ ಗೊತ್ತಾಗತ್ತೆ, ಆದ್ರೆ ನಿಮ್ ವೈಫ್ನ ಮಾತಾಡಿಸ್ಬೇಕು ಅನ್ನೋದು ಮಾತ್ರ ಗೊತ್ತಾಗಲ್ಲ ಅಲ್ವಾ? ಪಾಪ ಅಲ್ಲಿ ದುರ್ಗಾ ನೀವು ಮಾತಾಡಿಸ್ತೀರಾ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾಳೆ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಅಲ್ವಾ? ಕರ್ಮ. ಏಯ್ ಕೊಡಿಲಿ, ಇನ್ಮೇಲೆ ನೋ ಫೋನ್, ಫೋನ್ ಕಟ್. ಪಪ್ಪ, ಎಷ್ಟು ದಿನ ಆಯ್ತು ಈ ಗಾಯ ಆಗಿ? ನಾನು ದಿನ ಆಯಿಂಟ್ಮೆಂಟ್ ಹಚ್ತಾನೆ ಇದ್ದೀನಿ, ವಾಸಿನೇ ಆಗ್ತಿಲ್ಲ. ಪುಟ್ ಮೇಡಮ್ ಹೇಗ್ ಮಾಡ್ಕೊಂಡೆ ಇದನ್ನ? ದುರ್ಗಾ ಅದನ್ನ ಅವತ್ತೇ ಹೇಳಿದ್ನಲ್ಲ. ಮತ್ತೆ ನೀನು ದೊಡ್ಡ ಹೆದ್ರ ಪುಕ್ಲಿ, ಇಷ್ಟೇ ಗಾಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಲ್ಲ. ನಂಗೆ ಗಾಯ ಏನೂ ನೋವ್ತಿಲ್ಲ. ನಿನಗೆ ನೋವ್ತಿಲ್ಲ ಅಂತ ನಾನು ಸುಮ್ಮನೆ ಇರ್ಬೇಕಾ? ನೀನಂತೂ ಸುಮ್ಮನೆ ಇರಲ್ಲ, ಏನಾದ್ರೂ ಒಂದು ಮಾಡ್ಕೋತಿರ್ತೀಯ. ಕೊಡು ಕೈನ. ಪುಟ್ ಮೇಡಮ್ ಕೈ ಕೊಡು, ಸ್ವಲ್ಪ ಆಯಿಂಟ್ಮೆಂಟ್ ಹಚ್ತೀನಿ. ದುರ್ಗಾ, ನಂಗೆ ಗಾಯ ನೋವ್ತಿಲ್ಲ. ಚೂರು ಹಚ್ತೀನಿ. ದುರ್ಗಾ, ಏನು ಬೇಡ. ಪುಟ್ ಮೇಡಮ್ ಇಲ್ಲಿ ಹಂಗೆಲ್ಲ ಹೋಗ್. ಅಕ್ಕ, ಪುಟ್ ಮೇಡಮ್ ಕೈ ಮೇಲಿರೋ ಗಾಯ ಇನ್ನೂ ಹಾಗೆ ಇದೆ ಅಕ್ಕ, ವಾಸಿನೇ ಆಗಿಲ್ಲ.
ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಕ್ಕ, ನಾನು ಗಾಯದ ಬಗ್ಗೆ ಹೇಳ್ತಾ ಇದ್ದೀನಿ, ನೀನು ಆ ಕಡೆ ಎಲ್ಲೋ ನೋಡ್ತಾ ಇದೆಯಲ್ಲ. ಆ ಗಾಯ ಮಾಮೂಲಿಯಾಗಿಲ್ಲ ಅಕ್ಕ, ಅದ್ರ ಸುತ್ತ ಹಸಿರು ಕಟ್ಟಿದೆ, ಏನೋ ತುಂಬಾ ವಿಚಿತ್ರವಾಗಿದೆ ಅಕ್ಕ. ಅಲ್ಲ ಅಕ್ಕ, ನಾನು ಪುಟ್ಟ ಮೇಡಮ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ರು ನೀನೇನು ಮಾತಾಡ್ತಿಲ್ವಲ್ಲ. ನಿನ್ಗೆ ಈ ಗಾಯದ ಬಗ್ಗೆ ಏನಾದರೂ ಗೊತ್ತಿದ್ಯಾ? ಇಲ್ಲ ದುರ್ಗಾ, ಹಾಗೆಲ್ಲ ಏನೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನು ಇದನ್ನ ಮುಂಚೆನೆ ಹೇಳಿದ್ರೆ ನಾನು ನಂಬ್ತಿದ್ನೇನೋ, ಈಗ ನಂಬಕ್ ಆಗ್ತಿಲ್ಲ. ಅಕ್ಕ ನಿಜ ಹೇಳು, ನಿನಗಿದ್ರ ಬಗ್ಗೆ ಮುಂಚೆ ಏನಾದರೂ ಗೊತ್ತಿದ್ಯಾ? ಈ ಗಾಯದಿಂದ ಏನಾದರೂ ಅಪಾಯ ಇದೆಯಾ? ಹೌದು ದುರ್ಗಾ, ಹಿತಾಗಿರೋ ಗಾಯ ಬರೀ ತರ್ಚಾಗಿರೋ ಗಾಯ ಅಲ್ಲ. ಮತ್ತೆ ಇದಕ್ಕೆ ಕಾರಣ ರಕ್ತಾಕ್ಷಿ. ರಕ್ತಾಕ್ಷಿನ? ಏನಿದು ಹೊಸ ಕತೆ? ಯಾರಕ್ಕ ಅವಳು? ಯಾಕೆ ವಿಷಯ ನಂಗೆ ಮುಂಚೆನೆ ಹೇಳಿಲ್ಲ? ಯಾಕಂದ್ರೆ ದುರ್ಗಾ, ರಕ್ತಾಕ್ಷಿ ಸಾಮಾನ್ಯದವಳಲ್ಲ. ಅವಳನ್ನ ಎದುರಿಸೋದಕ್ಕೆ ನಿನ್ನ ಒಬ್ಳು ಕೈಯಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಅವಳು ಸಾಕ್ಷಾತ್ ರಾಕ್ಷಸಿ, ಮಾಯಾವಿ. ಅಂದ್ರೆ ಆ ರಕ್ತಾಕ್ಷಿ ಕತೆ ಇನ್ನೂ ಮುಗ್ದಿಲ್ಲ ದುರ್ಗಾ, ಅವಳು ಮತ್ತೆ ಬರ್ತಾಳೆ.